Dear students, today we will going to discuss about social psychology. In that we will discuss uh, social psychology, meaning, relationship between sociology and social psychology, differences between sociology and social psychology. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಾಮಾಜಿಕ ಮನಃಶಾಸ್ತ್ರದ ಅರ್ಥ, ಸಾಮಾಜಿಕ ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನಡುವಿನ ಸಂಬಂಧ, ಸಾಮಾಜಿಕ ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳುವ. In the previous class we have discussed the meaning, definition, types, relationship and differences between sociology and social anthropology. ಹಿಂದಿನ ತರಗತಿಯಲ್ಲಿ ನಾವು ಸಾಮಾಜಿಕ ಮಾನವಶಾಸ್ತ್ರದ ಅರ್ಥ, ವ್ಯಾಖ್ಯೆ, ವಿಧ, ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮಾನವಶಾಸ್ತ್ರದ ನಡುವಿನ ಸಂಬಂಧ, ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮಾನವಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಂಡಿದ್ದೆವು. Psychology studies human mental processes such as emotion, memory, and intelligence. This discipline, more than any other social science, focuses on the individual, partly because it has roots in natural sciences such as biology. It also studies more on laboratory and clinical experiments. ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರಗಳು ಪರಸ್ಪರ ನಿಕಟ ಸಂಬಂಧ ಹೊಂದಿದೆ. ಇವುಗಳ ಎರಡರ ಬಗ್ಗೆ ಅವಲೋಕನ ಮಾಡಿದಾಗ ಅವುಗಳ ನಿಕಟ ಸಂಬಂಧವಿದ್ದರೂ ಕೂಡ ದೃಷ್ಟಿಕೋನವು ಸಮಾಜಶಾಸ್ತ್ರೀಯ ದೃಷ್ಟಿಕೋನಕ್ಕಿಂತ ಮನಃಶಾಸ್ತ್ರೀಯ ದೃಷ್ಟಿಕೋನ ವಿಭಿನ್ನ ಎಂದು ನಿರೂಪಿಸಬಹುದು. Psychology has its origin in the curiosity of our primitive ancestors about the nature and their experiences and activities. They were mystified by the strange phenomena like dreams in which they had great adventures, captured and beautiful mate they desired, and the luxury they enjoyed heartily. Indeed, in their attempt to find explanation for these strange experiences and activities, they postulated a hypothesis, the existence of man within a man. ಸಮಾಜಶಾಸ್ತ್ರ ಸಮೂಹಗಳಲ್ಲಿ ಮಾನವರ ಸಂಬಂಧಗಳನ್ನು ಅಧ್ಯಯನ ಮಾಡಿದರೆ ಸಾಮಾಜಿಕ ಮಾನವಶಾಸ್ತ್ರವು ಮಾನವನ ಅನುಭವ ಮತ್ತು ನಡತೆಯನ್ನು ಅಧ್ಯಯನ ಮಾಡುತ್ತದೆ. Psychology has come out as from Greek philosophy. Plato was very much interested in knowing how the mind controls the conduct. ಸಾಮಾಜಿಕ ಮಾನವಶಾಸ್ತ್ರವು ಮಾನಸಿಕ ಸ್ಥಿತಿ, ಪ್ರವೃತ್ತಿ, ಅನುಕರಣೆ, ಮನೋಧರ್ಮ, ಪೂರ್ವಾಗ್ರಹಗಳ ಬಗ್ಗೆ ಅಧ್ಯಯನ ನಡೆಸುತ್ತದೆ. ಸಮಾಜಶಾಸ್ತ್ರವು ಮಾನವನ ಸಾಮಾಜಿಕ ವಿಚಾರಗಳ ಬಗ್ಗೆ ಅಧ್ಯಯನ ನಡೆಸುವುದರಿಂದ ಈ ಎರಡೂ ಸಮಾಜ ವಿಜ್ಞಾನಗಳು ಮಾನವನ ಕುರಿತು ಅಧ್ಯಯನ ನಡೆಸುವುದು ಎಂದು ಸ್ಪಷ್ಟವಾಗುತ್ತದೆ. The word psychology was derived from two Greek words, psyche and logos. Psyche means the soul and logos means discourse and science. So literally meaning of the psychology is the study of soul. William Wundt, the founder of Psychology Laboratory in 1879, has defined psychology as the study of conscious experiences. ಮಾನವಶಾಸ್ತ್ರವು ಮಾನವನ ಮಾನಸಿಕ ಪ್ರಕ್ರಿಯೆ, ಭಾವನೆ, ಸ್ಮರಣೆ, ಗ್ರಹಿಕೆ, ಬುದ್ಧಿವಂತಿಕೆಗಳ ಅಧ್ಯಯನ ನಡೆಸುತ್ತದೆ. ಸೈಕಾಲಜಿ ಅಥವಾ ಮನಃಶಾಸ್ತ್ರ ಎಂಬ ಪದವನ್ನು ಗ್ರೀಕ್ ಪದಗಳಿಂದ ನಾವು ಉತ್ಪತ್ತಿಯಾಗಿದೆ. ಮನಸ್ಸು ಮತ್ತು ಲೋಗೋಗಳು, ಅಂದರೆ ಮನಸ್ಸು ಎಂದರೆ ಆತ್ಮ, ಲೋಗೋ ಎಂದರೆ ವಿಜ್ಞಾನ. ಆದ್ದರಿಂದ ಸೈಕಾಲಜಿ ಅಥವಾ ಮನಃಶಾಸ್ತ್ರದ ಅರ್ಥ ಮನಸ್ಸಿನ ಅಧ್ಯಯನ. According to William James defined psychology as the science of mental processes. In his view, psychology may be defined in terms of conscious states. ವಿಲಿಯಮ್ಸ್ ಜೇಮ್ಸ್ ರವರ ಪ್ರಕಾರ ಮನೋವಿಜ್ಞಾನ ಎಂದರೆ ಮಾನಸಿಕ ಪ್ರಕ್ರಿಯೆಗಳ ವಿಜ್ಞಾನ ಎಂದು ವ್ಯಾಖ್ಯಾನಿಸಲಾಗಿದೆ. ಅವರ ದೃಷ್ಟಿಯಲ್ಲಿ ಮನಃಶಾಸ್ತ್ರವು ಪ್ರಜ್ಞಾಪೂರ್ವ ಸ್ಥಿತಿಗಳ ವ್ಯಾಖ್ಯಾನಿಸಬಹುದು.
ಅದೇ ರೀತಿ 1879ರಲ್ಲಿ ಮನಃಶಾಸ್ತ್ರಜ್ಞರಾದ ವಿಲಿಯಂ ವುಂಡಟ್ನ ಅವರ ಪ್ರಕಾರ ಮನಃಶಾಸ್ತ್ರವು ಪ್ರಜ್ಞಾಪೂರ್ವಕ ಅನುಭವದ ವಿಜ್ಞಾನ ಅಥವಾ ಅಧ್ಯಯನ ಎಂದು ವ್ಯಾಖ್ಯಾನಿಸಿದ್ದಾರೆ. ರಿಲೇಷನ್ಶಿಪ್ ಬಿಟ್ವೀನ್ ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ. Psychology and sociology both have much in common and they are interdependent. Psychology begins with the individual, sociology begins with the social settings. ಮನಃಶಾಸ್ತ್ರ ಮತ್ತು ಮಾನವಶಾಸ್ತ್ರ ಎರಡೂ ಕೂಡ ಪರಸ್ಪರ ಸಂಬಂಧ ಹೊಂದಿದೆ. ಯಾಕೆಂತ ಹೇಳುವಾಗ ಮನಃಶಾಸ್ತ್ರವು ಮತ್ತು ಸಮಾಜಶಾಸ್ತ್ರವು ಎರಡೂ ವಿಜ್ಞಾನಗಳ ಧ್ಯೇಯ ಒಂದೇ ಆಗಿದೆ. ಯಾಕೆಂತ ಹೇಳುವಾಗ ಮನಃಶಾಸ್ತ್ರವು ವ್ಯಕ್ತಿಯಿಂದ ಆರಂಭಗೊಂಡರೆ ಸಮಾಜಶಾಸ್ತ್ರ ಸಮಾಜದಿಂದ ಆರಂಭಗೊಳ್ಳುತ್ತದೆ. ಸೈಕಾಲಜಿ ಅನಾಲಿಸಿಸ್ ಮೆಂಟಲ್ ಪ್ರೋಸೆಸಸ್ ವೇರಾಸ್ ಸೋಷಿಯಾಲಜಿ ಅನಾಲಿಸಿಸ್ ಸೋಷಲ್ ಪ್ರೋಸೆಸಸ್. ಮನಃಶಾಸ್ತ್ರವು ಮನಸ್ಸಿನ ವಿಷಯಗಳ ಬಗ್ಗೆ ಕೇಂದ್ರೀಕೃತಗೊಂಡರೆ ಸಮಾಜವು ಸಾಮಾಜಿಕ ವಿಷಯಗಳ ಬಗ್ಗೆ ಕೇಂದ್ರೀಕರಣಗೊಳ್ಳುತ್ತದೆ. ಸೈಕಾಲಜಿಸ್ಟ್ ಡಿಪೆಂಡ್ ಅಪಾನ್ ಸೋಷಿಯಾಲಜಿಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಕಲ್ಚರ್. Sociology studies the society since the individual and society cannot exist with each other. So both are interdependent. ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರಗಳು ಪರಸ್ಪರ ನಿಕಟ ಸಂಬಂಧ ಹೊಂದಿದೆ. ಮಾನವನ ಸ್ಥಿತಿಗತಿಗಳನ್ನು ಅಧ್ಯಯನ ನಡೆಸದೆ ಅವನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸಾಮಾಜಿಕ ವರ್ತನೆಗೆ ಮಾನಸಿಕ ಸ್ಥಿತಿಯು ಪ್ರೇರಕವಾಗಿರುವ ಕಾರಣ ಅದನ್ನು ತಿಳಿಯದೆ ಸಮಾಜದಲ್ಲಿ ಮಾನವನ ವರ್ತನೆಯನ್ನು ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಎರಡೂ ಕೂಡ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವುದರಿಂದ ಸಮಾಜಶಾಸ್ತ್ರಜ್ಞರಿಗೆ ವೈಜ್ಞಾನಿಕ ಜ್ಞಾನ ಅಗತ್ಯವಾಗಿದೆ. Sociology is a systematic study of human society. It structures the institution, intergroup, relation and practices. Psychology studies the behavior and individual of the context society. ಸಮಾಜಶಾಸ್ತ್ರವು ಸಮಾಜದ ವೈಜ್ಞಾನಿಕ ಅಧ್ಯಯನವಾಗಿರುವುದರಿಂದ ಅದು ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತದೆ. ಆದರೆ ಮನಃಶಾಸ್ತ್ರವು ಮನುಷ್ಯನ ವರ್ತನೆಯನ್ನು ಮಾನಸಿಕ ಪ್ರವೃತ್ತಿಯನ್ನು ಅಧ್ಯಯನ ಮಾಡುತ್ತದೆ. ಸೈಕಾಲಜಿ which is interested in the study of behavior of the individual. Psychology depends upon sociology to understand the behavior of man and group. ಮನಃಶಾಸ್ತ್ರವು ಮನುಷ್ಯನ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಮನಃಶಾಸ್ತ್ರವು ಸಮಾಜಶಾಸ್ತ್ರದ ಜೊತೆಗೆ ಯಾಕೆ ಅವಲಂಬಿತವಾಗಿದೆ ಎನ್ನುವುದಕ್ಕೆ ಕಾರಣ ಮನುಷ್ಯ ಮತ್ತು ಅವನ ವರ್ತನೆ ಮತ್ತು ಮನುಷ್ಯ ಗುಂಪಿನಲ್ಲಿ ಯಾವ ರೀತಿ ವ್ಯವಹರಿಸ್ತಾನೆ ಎಂಬುದು ಇಲ್ಲಿ ಮುಖ್ಯವಾಗಿದೆ. Sociology has depend upon psychology to understand and explain the social structure and relative changes in it. Thus these two sciences are related to each other. ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರಗಳ ನಡುವಿನ ವಿಷಯವನ್ನು ಅವಲೋಕನೆ ಮಾಡಿದಾಗ ಸಾಮಾಜಿಕ ಮನಃಶಾಸ್ತ್ರವು ಸಮಾಜದಲ್ಲಿ ಮಾನವನ ವರ್ತನೆ, ವ್ಯಕ್ತಿತ್ವ, ಸಮೂಹ ಮನೋಪ್ರವೃತ್ತಿಗಳನ್ನು ಅಧ್ಯಯನ ನಡೆಸುತ್ತದೆ. ಸಮಾಜಶಾಸ್ತ್ರವು ಸಹಕಾರ, ಸ್ಪರ್ಧೆ, ಸಂಘರ್ಷ ಇವುಗಳ ಬಗ್ಗೆ ಅಧ್ಯಯನ ನಡೆಸುತ್ತದೆ. ಇದರಿಂದ ಎರಡೂ ಕೂಡ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಿದೆ. ಡಿಫರೆನ್ಸಸ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ. ಬೋತ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ನಾಟ್ ಕಾಂಟ್ರಡಿಕ್ಟರಿ ಟು ಈಚ್ ಅದರ್. ಈ ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರಗಳು ಪರಸ್ಪರ ಪೂರಕವಾಗಿದ್ದರೂ ಅಧ್ಯಯನದ ಶಾಖೆ ಬೇರೆ ಬೇರೆಯಾಗಿದೆ. ದ ಸ್ಟಡಿ ಆಫ್ ಸೈಕಾಲಜಿ ಈಸ್ ಮೆಂಟಲ್ ಪ್ರೋಸೆಸ್ ವೇರ್ ಸೋಷಿಯಾಲಜಿ ಇಸ್ ಅ ಸೋಷಲ್ ಪ್ರೋಸೆಸ್. ಸಮಾಜಶಾಸ್ತ್ರವು ಸಾಮಾಜಿಕ ಪ್ರಕ್ರಿಯೆಗಳಾದ ಸ್ಪರ್ಧೆ, ಘರ್ಷಣೆ ಈ ಸಾಮಾಜಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ನಡೆಸಿದರೆ ಮನಃಶಾಸ್ತ್ರವು ಅನುಕರಣೆ, ಪ್ರವೃತ್ತಿ, ಪೂರ್ವಾಗ್ರಹಗಳ ಬಗ್ಗೆ ಅಧ್ಯಯನ ನಡೆಸುತ್ತದೆ. ಆಬ್ಜೆಕ್ಟ್ ಆಫ್ ದ ಸ್ಟಡಿ ಸೈಕಾಲಜಿಸ್ಟ್ ಈಸ್ ಇಂಡಿವಿಜುವಲ್ ವೇರ್ ದ ಸೋಷಿಯಾಲಜಿ ಈಸ್ ದ ಸೊಸೈಟಿ. ಮನಃಶಾಸ್ತ್ರವು ವ್ಯಕ್ತಿ ಕೇಂದ್ರೀಕೃತ ಅಧ್ಯಯನ ಕೈಗೊಂಡರೆ ಸಮಾಜಶಾಸ್ತ್ರವು ಸಮಾಜದ ಅಧ್ಯಯನವನ್ನು ಕೈಗೊಳ್ಳುತ್ತದೆ. ಸೈಕಾಲಜಿ ಡೀಲ್ಸ್ ವಿತ್ ಮೈಂಡ್ ಸೆಟ್ ವೇರ್ ಸೋಷಿಯಾಲಜಿ ಡೀಲ್ಸ್ ವಿತ್ ಸೊಸೈಟಿ. ಮನಃಶಾಸ್ತ್ರದಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡಲು ಸಾಧ್ಯವೇ ಇಲ್ಲ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳನ್ನು ಸ್ವತಂತ್ರವಾಗಿ ಅಧ್ಯಯನ ನಡೆಸುತ್ತದೆ.
Psychology and sociology are different in their focus of interest and in social reality itself. ಸಮಾಜಶಾಸ್ತ್ರವು ಮಾನವನ ನಡತೆಗೆ ಸಂಬಂಧಿಸಿದ ಸಾಮಾಜಿಕ ವ್ಯವಸ್ಥೆ ನಿರೀಕ್ಷೆಗಳ ಕುರಿತು ಅಧ್ಯಯನ ನಡೆಸುತ್ತದೆ. ಮನಃಶಾಸ್ತ್ರವು ವ್ಯಕ್ತಿಗತ ಅಧ್ಯಯನ ನಡೆಸುತ್ತದೆ. I hope that all of you understand the concept of social psychology. Remaining we will discuss in the next session. Thank you.